ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಶುರು ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಾ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪೂರ್ತಿ ಕೊನೆವರೆಗೂ ವಿಡಿಯೋ ನೋಡಿ, ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಫ್ರೈಡೇ ಮಾರ್ನಿಂಗಿಂದನೇ ನಾನು ವ್ಲಾಗ್ನ ಶುರು ಮಾಡಿದ್ದೀನಿ. ನೈಟ್ ತೊಳೆದಿಟ್ಟಿರುವಂತಹ ಪಾತ್ರೆಗಳೆಲ್ಲ ಹಾಗೆ ಇತ್ತು, ಅದನ್ನು ಕೂಡ ಒರೆಸಿ ಎತ್ತಿಡ್ತಿದ್ದೀನಿ. ಜೊತೆಗೆ ಇವತ್ತು ಒಂದು ಹೆಲ್ದಿಯಾದ ಡಿಟಾಕ್ಸ್ ಜ್ಯೂಸ್ನ ಮಾಡೋಣ ಅಂತ ಕೆಲವೊಂದಷ್ಟು ಮನೆಯಲ್ಲೇ ಇರುವಂತಹ ಪದಾರ್ಥದಿಂದ ನಮ್ಮ ಹೆಲ್ತಿಗೆ ಬೆನಿಫಿಟ್ ಆಗುವಂತಹದ್ದೆಲ್ಲ ಬಳಸಿ ನಾನು ನಿಮ್ಗಳ ಜೊತೆ ಶೇರ್ ಮಾಡ್ತೀನಿ. ಇನ್ಮೇಲೆ ಆದಷ್ಟು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಸೌತೆಕಾಯಿ ಹಾಗೆ ಆ್ಯಪಲ್ನ ಬಳಸ್ಕೊಂಡು ಜೊತೆಗೆ ಎಳ್ನೀರು ಇವು ಮೂರನ್ನು ಬಳಸೋದ್ರಿಂದ ನಮ್ಮ ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ. ಸೇಬಲ್ಲಿ ಫೈಬರ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ವಿಟಮಿನ್, ಮಿನರಲ್ಸ್ ಇದು ಜಾಸ್ತಿ ಇರೋದ್ರಿಂದ ನಮ್ಮ ಕಣ್ಣಿಗಾಗಿರ್ಬೋದು ಅಥವಾ ಅಸ್ತಮ ಇರೋರಿಗೆ ಕೂಡ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಕಿಡ್ನಿಯಲ್ಲಿ ಕಲ್ಲುಬ್ಬರ ಈ ರೀತಿ ಏನಾದರೂ ಇದ್ದರೆ ಅದೆಲ್ಲ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಇನ್ನು ಸೌತೆಕಾಯಿ ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ವಿಷಕಾರಿ ವಸ್ತು ಅಥವಾ ಕೊಲೆಸ್ಟ್ರಾಲ್ ಇದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನ್ಯೂಟ್ರಿಷನ್ ನಮ್ಮ ದೇಹದಲ್ಲಿ ಕಡಿಮೆ ಇದ್ದರೆ ಅದನ್ನು ಕೂಡ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಪಲ್ ಹಾಗೆ ಸೌತೆಕಾಯಿ ಜೊತೆ ನಾವು ಎಳ್ನೀರನ್ನ ಬಳಸೋದ್ರಿಂದ ನಮ್ಮ ದೇಹದಲ್ಲಿರುವಂತಹ ರಕ್ತದೊತ್ತಡ ಮತ್ತು ಈ ಥರ ಸಣ್ಣ ಪುಟ್ಟ ಒಂದು ಕಾಯಿಲೆನ ಇದು ಕಡಿಮೆ ಮಾಡೋದಕ್ಕೆ ಮಾರ್ನಿಂಗ್ ಟೈಮ್ ತುಂಬಾ ಸಹಕಾರಿ ಅಂತಲೇ ಹೇಳ್ಬೋದು. ಹೃದಯ ಸಮಸ್ಯೆ ಇದ್ದರೆ ಹಾಗೆ ರಕ್ತ ಪರಿಚಲನೆ ಇದಕ್ಕೆಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಕೊಬ್ಬಿನಾಂಶ ಇದ್ದರೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಮಾರ್ನಿಂಗ್ ಟೈಮ್ ನಾವು ಖಾಲಿ ಹೊಟ್ಟೆಯಲ್ಲಿ ಸೇವಿಸೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವಂತಹ ಬೇಡದೇ ಇರೋಂತಹ ಟಾಕ್ಸಿನ್ ಆಗಿರ್ಬೋದು ಅಥವಾ ವಿಷಕಾರಿ ಅಂಶ, ಕೊಬ್ಬು ಈ ರೀತಿ ಎಲ್ಲ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ನೆಕ್ಸ್ಟು ಇಷ್ಟನ್ನು ಹಾಕ್ಕೊಂಡು ರುಬ್ಬಿ ಮಿಕ್ಸಿನಲ್ಲಿ ಇದನ್ನು ನೀಟಾಗಿ ಶೋಧಿಸ್ಕೋಬೇಕು. ನಾವು ಶೋಧಿಸ್ಕೊಂಡಾದಮೇಲೆ ಮಿಕ್ಕಿರುವಂಥದ್ದನ್ನ ನಾವು ಫೇಸ್ಗೆ ಕೂಡ ಅಪ್ಲೈ ಮಾಡ್ಬೋದು. ಇದನ್ನ ಯಾವ ರೀತಿ ಅಪ್ಲೈ ಮಾಡೋದು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆದಷ್ಟು ಬೇಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದಕ್ಕೆ ನೆಕ್ಸ್ಟು ಬ್ಲ್ಯಾಕ್ ಸಾಲ್ಟನ್ನ ನಾನು ಬಳಸ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಾರ್ಮಲ್ ಸಾಲ್ಟ್ಗೆಲ್ಲ ಹೋಲಿಸ್ಕೊಂಡ್ರೆ ಬ್ಲ್ಯಾಕ್ ಸಾಲ್ಟ್ ತುಂಬ ಒಳ್ಳೆಯದು ಅಂತಲೇ ಹೇಳ್ತಾರೆ. ಇನ್ನು ಇದನ್ನ ಬಳಸೋದ್ರಿಂದ 80% ಖನಿಜಾಂಶ ಮತ್ತು ಮಿನರಲ್ಸ್ ಇದರಿಂದ ನಮ್ಮ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಡಯಾಬಿಟಿಸ್ ಅಥವಾ IBP ಅಥವಾ ಡಿಪ್ರೆಷನ್ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ನ ಕಡಿಮೆ ಮಾಡೋದಕ್ಕೆ ಬ್ಲ್ಯಾಕ್ ಸಾಲ್ಟ್ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟು ರೆಡಿಯಾಗಿ ಮೂವಿಗೆ ಹೋಗ್ತಾ ಇದ್ದೀವಿ. ಯಾವ ಮೂವಿ ಅಂತ ನೀವೇ ನೋಡಿ. ನನ್ನ ಹೆಸರು ಬಾಸ್ ಮೂವಿನ ನೋಡಿಕೊಂಡು ಮನೆಗೆ ಬಂದ್ವಿ. ಥಿಯೇಟ್ರ್ ಸೈಡೆಲ್ಲ ಕಾಲಿಡೋದಕ್ಕೆ ಆಗಲ್ಲ. ಫುಲ್ಲು ನಮ್ಮ ಮೈಸೂರಲ್ಲಿ ಪಟಾಕಿ ಎಲ್ಲ ಹೊಡೆದು ಥಿಯೇಟ್ರ್ ಹತ್ರ ಎಲ್ಲ ಫುಲ್ಲು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ನಾವು ಥಿಯೇಟ್ರಿಗೆ ಹೋಗಲಿಲ್ಲ, ಯಾಕಂದರೆ ನೋಡೋದಕ್ಕಂತೂ ಆಗೋದೇ ಇಲ್ಲ, ಫುಲ್ಲು ರಶ್ ಇರುತ್ತೆ ಅಂತ ಗೊತ್ತಿದ್ದರಿಂದ ನಾವು PVRಗೆ ಹೋಗಿದ್ವಿ, ಇಲ್ಲೇ ಮೈಸೂರಿನಲ್ಲೇ. ಮೂವಿ ಬಗ್ಗೆ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ. ಇನ್ನೂ ಒಂದು ಟೈಮ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ, ಹೋಗಿ ನೋಡ್ಬೋದು. ನೀವು ಕೂಡ ಹೋಗಿ ನೋಡಿ. ನಾನು ಹೋಗೋದಕ್ಕಿಂತ ಮುಂಚೆನೇ ಪಡ್ಡುಗೆ ಏನು ಬೇಕೆಲ್ಲನೂ ರೆಡಿ ಮಾಡಿ ಇಟ್ಟುಬಿಟ್ಟು ಹೋಗೋಣ ಅಂತ ರೆಡಿ ಮಾಡಿದ್ದು ಇದು ವಿಡಿಯೋ ಬಂದು ನಾನು ಈಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಒಂದು ಈರುಳ್ಳಿ ಜೊತೆಗೆ ಒಂದು ತುರಿದಿರೋಂತಹ ಕ್ಯಾರೆಟ್ ಹಾಗೆ ಕೊತ್ತಂಬರಿ ಸೊಪ್ಪು. ಆದಷ್ಟು ಈರುಳ್ಳಿನ ಸಣ್ಣದಾಗಿ ಹಚ್ಕೊಳ್ಳೋದ್ರಿಂದ ಚೆನ್ನಾಗಿ ಬರುತ್ತೆ. ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಪೀಸಷ್ಟು ಕಾಯಿನ ಬಳಸ್ಕೊಂಡಿದ್ದೀನಿ.
ಟೇಸ್ಟು ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಬೇಗ ಹಾಗೆ ಕ್ವಿಕ್ಕಾಗಿ ಮಾಡ್ಬೋದಂತಹ ರೆಸಿಪಿ ಇದು. ಕರ್ಬೇವಿನ ಸೊಪ್ಪಿದ್ದರೆ ಕರಿಬೇವು ಕೂಡ ಆ್ಯಡ್ ಮಾಡ್ಕೋಬೋದು. ಇದಕ್ಕೆ ಒಗ್ಗರಣೆ ಹಾಕಿ ಕೂಡ ಮಾಡ್ಬೋದು. ಆದಷ್ಟು ಬೇಗ ಅದನ್ನು ವೀಡಿಯೋನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜಸ್ಟು ನಾನು ಸಿಂಪಲ್ಲಾಗಿ ಈ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ನಾನು ಯಾವುದೇ ರೀತಿ ಒಗ್ಗರಣೆ ಏನೂ ಹಾಕೋದಿಕ್ಕೆ ಹೋಗಿಲ್ಲ. ಹಾಗೆ ಇದ್ರಿಗೆ ಮಸಾಲೆ ಜೊತೆನೂ ಕೂಡ ಇದನ್ನು ಮಸಾಲೆ ಹಾಕಿ ಕೂಡ ಇದನ್ನು ಮಾಡ್ಬೋದು. ನಾನು ಜಸ್ಟ್ ಈ ರೀತಿ ಸಿಂಪಲ್ಲಾಗಿ ನಾನು ಮಾಡ್ತಾಯಿದ್ದೀನಿ. ಜೊತೆಗೆ ಉಪ್ಪನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೆಕ್ಸ್ಟು ನಾವು ಏನು ಪ್ರಿಪೇರ್ ಮಾಡ್ಕೊಂಡಿರ್ತೀವಿ ಸಂಪಣನ ಆ ಸಂಪಣನ ನಾವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಆ್ಯಡ್ ಮಾಡಿಕೊಂಡು ಅದು ಒಂದು ಮಿಕ್ಸ್ ಕೊಟ್ಟರೆ ಅದು ರೆಡಿ ಆಗುತ್ತೆ. ಪಡ್ಡುಗೆ ನಮಗೆ ಏನು ಬೇಕು ಆ ಲಿಕ್ವಿಡ್ ಬಂದು ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಎಣ್ಣೆ ಹಾಕಿ ಒಗ್ಗರಣೆ ಮಾಡ್ಬೋದು. ಜೊತೆಗೆ ಮಸಾಲೆ ಇದು ಮಾಡಿ ಮಸಾಲೆ ಪಡ್ಡೂ ಕೂಡ ಮಾಡ್ಬೋದು. ನಾನು ಸಿಂಪಲ್ಲಾಗಿ ಈ ರೀತಿಯಲ್ಲಿ ಒಂದು ಕ್ವಿಕ್ಕಾಗಿ ಆಗುವಂತಹ ಪಡ್ಡನ್ನು ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಚಿನಿಮಾನ ಸ್ಕೂಲಿಗೆ ಕಳಿಸ್ಬೇಕಿತ್ತು, ಜೊತೆಗೆ ಪೂಜೆನೂ ಮಾಡಿಬಿಟ್ಟು ಹೋಗಿರಲಿಲ್ಲ. ಹಾಗಾಗಿ ನಾನು ಕ್ವಿಕ್ಕಾಗಿ ಆಗುತ್ತೆ ಅಂತ ಈ ರೀತಿಯಲ್ಲಿ ಮಾಡ್ಕೊತಿದ್ದೀನಿ. ಇನ್ನು ಇದಕ್ಕೆ ಟೇಸ್ಟಿಯಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಪುದೀನ ಚಟ್ನಿ. ಆದಷ್ಟು ಪಡ್ಡುಗೆ ಪುದೀನ ಚಟ್ನಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ವೈಸು ಇದು ತುಂಬಾ ಚೆನ್ನಾಗಿರುತ್ತೆ. ನನಗೆ ಎಕ್ಸ್ಪೆಷಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಪುದೀನ ಚಟ್ನಿ ಪಡ್ಡು ಜೊತೆಯಲ್ಲಿ. ನಾನು ಇದಕ್ಕೆ ಪುದೀನ ಹಾಗೆ ಕೊತ್ತಂಬರಿ ಜೊತೆಗೆ ಒಂದು 3-4 ಎಲೆಯಷ್ಟು ಕರಿಬೇವು, ಜೊತೆಗೆ 1 ಸ್ಪೂನಷ್ಟು ಕಡಲೆ, ಹಾಗೆ ಒಂದು 3 ಸ್ಪೂನಷ್ಟು ಕಾಯಿ ತುರಿ ಇಷ್ಟನ್ನು ಹಾಕ್ಕೊಂಡು, ಜೊತೆಗೆ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು, ನಾವು ಸ್ವಲ್ಪ ಸಾಲ್ಟು ಜಾಸ್ತಿ ತಿನ್ನಲ್ಲ, ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು. ಅದು ಉಪ್ಪು ಹಾಕ್ಕೊಂಡು ನೀರು ಹಾಕ್ಕೊಂಡು ನೀರಿಗೆ ಪೇಸ್ಟ್ ಮಾಡ್ಕೋಬೇಕಾಗುತ್ತೆ. ರೆಡಿ ಮಾಡ್ಕೊಂಡಿರುವಂತಹ ಪಡ್ಡು ಸಂಪಣ ಬಂದು ಪಡ್ಡು ತವಾಗನ್ನ ಕಾಯಕ್ಕಿಟ್ಟು ಈ ರೀತಿ ಹಾಕಿ 2 ಸೈಡು ಬೇಯಿಸ್ಕೊಂಡ್ರೆ ಪಡ್ಡು ರೆಡಿ ಆಗುತ್ತೆ. ಇಲ್ಲಿ ನಾನು ಜೊತೆಗೆ ಒಂದು ವೆಯ್ಟ್ ಗೇನ್ ಆಗುವಂತಹ ಸ್ಮೂದಿನ ಮಾಡ್ತಾಯಿದ್ದೀನಿ. ನೈಟೇ ನೆನೆಸಿರುವಂತಹ ಡ್ರೈ ಫ್ರೂಟ್ಸ್ ಬಂದು ಗೋಡಂಬಿ, ಬಾದಾಮಿ, ಹಾಗೆ ಖರ್ಜೂರ, ಜೊತೆಗೆ ಡೇಟ್ಸ್, ಇನ್ನು ಪಂಪ್ಕಿನ್ ಸೀಡ್ಸ್ ಅದೆಲ್ಲ ನೀವು ಆ್ಯಡ್ ಮಾಡ್ಬೋದು. ಜಸ್ಟು ನಾನು ನಮ್ಮ ಮನೆಯಲ್ಲಿ ಏನಿದೆ ಅದನ್ನು ಬಳಸ್ಕೊಂಡು ಒಂದು ವೆಯ್ಟ್ ಗೇನ್ ಆಗುವಂತಹ ಡ್ರಿಂಕ್ನ ಮಾಡ್ತಾಯಿದ್ದೀನಿ. ಮುಂದೆ ಬರುವಂತಹ ವೀಡಿಯೋಸಲ್ಲಿ ಆದಷ್ಟು ಪಂಪ್ಕಿನ್ ಸೀಡ್ಸ್ ಜೊತೆಗೆ ಪೀನಟ್ ಬಟರ್ನೂ ಕೂಡ ಬಳಸಿ ಮಾಡ್ಬೋದು. ವೆಯ್ಟ್ ಗೇನ್ಗೆ ತುಂಬಾ ಒಳ್ಳೆಯದು, ಜೊತೆಗೆ ನಮ್ಮ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇದೂ ಕೂಡ. ಹಾಗಾಗಿ ನಾನು ಆದಷ್ಟು ಇದನ್ನು ಮಾರ್ನಿಂಗ್ ಟೈಮ್ ಕುಡಿತೀನಿ. ಇವತ್ತು ಬಂದು ನಾನು ಟಿಫನ್ಗೆ ನಾನು ಮಾಡ್ಕೊತಿದ್ದೀನಿ, ಯಾಕಂದರೆ ಮಾರ್ನಿಂಗ್ ಡಿಟಾಕ್ಸ್ ಡ್ರಿಂಕ್ನ ಕುಡ್ದಿದ್ದರಿಂದ ಟಿಫನ್ ಜೊತೆಯಲ್ಲಿ ಕುಡಿಯೋಣ ಅಂತ ಮಾಡಿಕೊಂಡೆ. ಬಟ್ ನನಗೆ ತುಂಬಾ ಹೆವಿ ಅಂತ ಅನ್ನಿಸ್ತು. ಈ ಕಡೆ ಟಿಫನ್ನು ಕೂಡ ಮಾಡಿ ಈ ಕಡೆ ಇದನ್ನೂ ಕುಡಿಬೇಕಾಗಿತ್ತಲ್ಲ, ಹಾಗಾಗಿ ತುಂಬಾ ಹೆವಿ ಅನ್ನಿಸ್ತು. ಇನ್ಮೇಲೆ ವೀಕ್ಲಿ ಒಂದು 2 ಡೇಸ್ ಅಥವಾ 3 ಡೇಸ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀನಿ. ಇದಕ್ಕೆ ಸ್ವಲ್ಪ ಹನಿ ಹಾಕಿ ನೀಟಾಗಿ ರುಬ್ಕೊಂಡ್ರೆ ಒಂದು ಸ್ಮೂದಿ ರೆಡಿ ಆಗುತ್ತೆ. ನನಗೆ ಹಾಗೆ ನನ್ನ ಹಸ್ಬೆಂಡ್ಗೆ. ನಮಗೆ ಗಟ್ಟಿ ಇದ್ದರೆ ನಮಗೆ ಅಷ್ಟು ಇಷ್ಟ ಆಗೋದಿಲ್ಲ, ಆದಷ್ಟು ತೆಳ್ಳಗೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀವಿ. ಇವತ್ತಿನ ಬ್ರೇಕ್ಫಾಸ್ಟ್ ಇಷ್ಟ. ಓಕೆ ಗಾಯ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.